ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಆಫ್ಟರ್ನೂನ್ ಬ್ಲಾಗ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ಹಾಗೆ ಚಪಾತಿ ಮಾಡ್ತಿದ್ದೀನಿ. ಇವತ್ತು ಸಂಡೇ ಆಗಿರೋದನ್ನ ಇವತ್ತು ನಾನ್ ವೆಜ್ ಬೇರೆ ತಿನ್ನಂಗಿಲ್ಲ, ಯಾಕಂದರೆ ಸಂಕಷ್ಟಹಾರ ಚತುರ್ಥಿ ಇದೆಯಲ್ಲ, ಅದಕ್ಕೆ ನಾನ್ ವೆಜ್ ತಿನ್ನಬಾರ್ದು ಅಂತ ತಿಂತಿಲ್ಲ. ಅದಕ್ಕಾಗಿ ಇವತ್ತು ಪನ್ನೀರ್ ಮಾಡೋಣ ಅಂತ ಸಂಡೇ ಆಗಿರೋದನ್ನೇನೋ ಸ್ಪೆಷಲಾಗಿ ಮಾಡಬೇಕು ಅಂತ ಇದು ಮಾಡ್ತಿದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಇದೆಲ್ಲ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 1-2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊ 5 ಟೊಮೊಟೊನ ತಗೊಂಡು ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಬಳಸಿ, ಯಾಕಂದರೆ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊರೆ ಕಲರ್ಫುಲ್ ಆಗಿರುತ್ತೆ, ಸ್ವಲ್ಪ ರೆಡ್ ಕಲರ್ ಬರುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಸಾಫ್ಟಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗಿದೆ. ಈಗ ಸೈಡ್ ಇಟ್ಕೊಬಿಡೋಣ. ಅದು ತಣ್ಣಗಾಗೋಷ್ಟೊತ್ತಿಗೆ ಚಪಾತಿಗೂ ಸಹ ಹಿಟ್ಟು ಕಲಸಿಕ್ಕೊಬಿಡ್ತೀನಿ. ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಹಾಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದು ಚಪಾತಿ ತುಂಬಾ ಸಾಫ್ಟಾಗೂ ಬರುತ್ತೆ. ಈಗ ನೀರನ್ನ ಹಾಕ್ಕೊಂಡು ಹಿಟ್ಟು ಸಹ ಕಲಸಿಕ್ಕೊಬಿಡ್ತೀನಿ. ಆ್ಯಕ್ಚುಲಿ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಮತ್ತೆ ಪರೋಟ ಮಾಡೋಕ್ಕೆ ಟೈಮ್ ಇಲ್ಲ ಈಗ ಅಷ್ಟೊಂದು ಅಂತ ಹೇಳ್ಬಿಟ್ಟು ಚಪಾತಿ ಆದರೆ ಬೇಗ ಆಗಿಬಿಡುತ್ತೆ ಅಂತ ಚಪಾತಿ ಮಾಡ್ತಿದ್ದೀನಿ. ಪನ್ನೀರ್ ಮಸಾಲಾಗಂತೂ ಪರೋಟ ಆಗಿರ್ಬೋದು ಇಲ್ಲ ರೋಟಿ ಆಗಿರ್ಬೋದು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಚಪಾತಿನೂ ಸೂಪರ್ ಆಗಿರುತ್ತೆ. ಬಟ್ ಚಪಾತಿನ ನಾವು ಲೇಯರ್ ಮಾಡ್ಕೋಬೇಕು. ಲೇಯರ್ ಚಪಾತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಹಿಟ್ಟು ಸಹ ಕಲಸಿಟ್ಕೊಂಡು ಸೈಡಿಗೆ ಇಟ್ಟಿದ್ದೀನಿ. ಈಗ ಈ ಕಡೆಯೂ ಟೊಮೊಟೊ ಎಲ್ಲ ಫುಲ್ ತಣ್ಣಗಾಗಿಬಿಡುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರ ಜೊತೆಗೆ ಸ್ವಲ್ಪ ವಾಟರ್ನ ಸೇರಿಸ್ಕೊಂಡು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಅಷ್ಟಂತೂ ಫೈನಾಗಿ ಮಾಡ್ಕೋಬೇಕು, ತುಂಬ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದೇನೋ ಸ್ವಲ್ಪ ನಿಮಗೆ ಮಿಕ್ಸಿಗೆ ಹಾಕಬೇಕಲ್ಲ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಬಿಡೋಣ. ಈ ಪೇಸ್ಟ್ ಅಂತೂ ಒಳ್ಳೆ ಕಲರ್ಫುಲ್ಲಾಗಿದೆ, ಎಷ್ಟು ಕೆಂಪಗಿದೆ ನೀವೇ ನೋಡ್ತಿರ್ಬೋದು. ನಾವು ಹಣ್ಣಾಗಿರುವಂಥ ಟೊಮೊಟೊ ತೊಗೊಂಡ್ರೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ, ಕೆಂಪಿಗೆ ಬರುತ್ತೆ. ಈಗ ಈ ಪನ್ನೀರ್ ಮಸಾಲ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ 6-7 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಎಲೆ ಹಾಗೆ ಇದರ ಜೊತೆಗೇ 1 ಚಕ್ಕೆ 2 ಲವಂಗನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಕೋಣ. ನಾನಿವತ್ತು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಪನ್ನೀರ್ ಮಸಾಲ ತುಂಬ ರೆಡ್ ಕಲರ್ ಬರುತ್ತೆ. ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಜಸ್ಟ್ 1 ಮಿನಿಟ್ ಅಷ್ಟೇ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತಿನ ಹಂಗೆ ಬಿಟ್ಬಿಟ್ರೆ ಅದೆಲ್ಲ ಘಾಟ್ ಬಂದುಬಿಡುತ್ತೆ. ಅದಂತ ನಮಗೆ ಆಮೇಲೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಸ್ಟವ್ ಹತ್ರ ಆ ರೀತಿ ಘಾಟ್ ಬರುತ್ತೆ. ಜಸ್ಟ್ ಹಾಕಿದ ಮೇಲೆ 1 ಮಿನಿಟ್ ಹಂಗೆ ಇಟ್ಬಿಟ್ಟು ಆಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಬಿಡೋಣ. ಆ ಮಸಾಲೆ ಹಾಕಿ ಚೆನ್ನಾಗಿ ಕಳಿಸ್ಕೊಂಬಿಡೋಣ. ಚೆನ್ನಾಗಿ ಕುದಿ ಬರಬೇಕು. ಆ ಕುದಿ ಬರೋ ಟೈಮಲ್ಲಿ ಇನ್ನು ಅದೇ ಮಿಕ್ಸಿ ಜಾರಿಗೆ ಇನ್ನೂ ಮಸಾಲೆ ಎಲ್ಲ ಉಳಿದಿರುತ್ತಲ್ಲ, ಇನ್ನು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಆ ನೀರನ್ನ ಈಗ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಂಬಿಡೋಣ. ಚೆನ್ನಾಗಿ ಕಳಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಹಾಗೆ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಕಟ್ ಮಾಡಿದಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ. 1 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಪನ್ನೀರ್ ಜೊತೆ ಕ್ಯಾಪ್ಸಿಕಮ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಇನ್ನು ಹಸಿ ಬಟನ್ ಇದ್ದರೆ ಅದನ್ನು ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮುಚ್ಚಳ ಹಾಕಿಬಿಟ್ಟು ಒಂದು 15 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಗ್ರೇವಿ ಎಲ್ಲ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟೊತ್ತಿಗೆ ಈಗ ಚಪಾತಿ ಸಹ ಮಾಡ್ಕೊಬಿಡ್ತೀನಿ ಈ ಕಡೆ, ಯಾಕಂದರೆ ಒಂದು ಕಡೆ ಗ್ರೇವಿ ರೆಡಿ ಆಗ್ತಿರುತ್ತೆ, ಇನ್ನೊಂದು ಕಡೆ ಚಪಾತಿನೂ ಮಾಡ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಚಪಾತಿನೂ ಸಹ ಲಟ್ಟಿಸ್ಕೊತಾ ಇದ್ದೀನಿ. ಆ ಮಸಾಲೆ ಎಲ್ಲ ಕುದಿ ಬತ್ತಿದ್ರೆ ಒಳ್ಳೆ ಆರಾಮ ಬರ್ತಿದೆ, ಒಳ್ಳೆ ಸ್ಮೆಲ್ ಬರ್ತಿದೆ. ನಿಜ ಆ ಸ್ಮೆಲ್ಲಿಗೆ ಹೊಟ್ಟೆ ತುಂಬುತ್ತೇನೆ ಅನ್ನೋ ಥರ ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಹಾಗೆಯೇ ಈಗ ನಾವು ಆ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ, ಆ ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಕುದ್ದಿರಬೇಕು. ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಕ್ಯಾಪ್ಸಿಕಮ್ಮು. ಈಗ ಗ್ರೇವಿನೂ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಈ ಸ್ಟೇಜಲ್ಲಿ ಪನ್ನೀರನ್ನ ಹಾಕ್ಕೊಂಡು ಕಳಿಸ್ಕೊಳ್ಳೋಣ. ಈ ಪನ್ನೀರ್ ನಾನಿವತ್ತು 1/2 ಲೀಟ್ರಲ್ಲಿ ಹಾಲಲ್ಲಿ ಮಾಡಿರೋ ಅಂಥದ್ದು. 1/2 ಲೀಟ್ರ್ ಹಾಲಲ್ಲಿ ಆರಾಮಾಗಿ ಇಬ್ಬರು ತಿನ್ಕೋಬೋದು, ಅಷ್ಟು ಆಗುತ್ತೆ. ಸೊ ನಾವು ಹೊರಗಡೆಯಿಂದ ತೊಗೊಬರೋಕ್ಕಿಂತ ಈ ಥರ ಮನೆಯಲ್ಲೇ ಪನ್ನೀರು ಹೆಲ್ದಿಯಾಗಿ ಮಾಡ್ಕೋಬೋದು. ನಾನು ಪನ್ನೀರನ್ನ ಹೊರಗಡೆಯಿಂದ ತರಲ್ಲ, ಮನೆಗೆ ಮಾಡ್ಕೊತೀನಿ. ಯಾವಾಗಿನ ಬೇಕೆಂದರೆ ಆವಾಗ ಫ್ರೆಶ್ ಆಗಿ ಮಾಡ್ಕೊತೀನಿ. ಈಗ ಪನ್ನೀರ್ ಹಾಕಿದ ಮೇಲೆ ಮುಚ್ಚಳ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡು ಕೊನೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಇದರ ಜೊತೆಗೇ 1 ಸ್ಪೂನಷ್ಟು ಕಸ್ತೂರಿ ಮೆಥಿನ ಹಾಕ್ಕೊಂಬಿಟ್ರೆ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗುತ್ತೆ. ನಿಜ ಚಪಾತಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಹಾಗೆ ನೀವೇನಾದರೂ ಈ ಥರ ಪನ್ನೀರ್ ಮಸಾಲ ಮಾಡಬೇಕು ಅಂತ ಅಂದ್ಕೊಂಡಾಗ ಮೊದಲೇ ಒಂದು 1/2 ಲೀಟ್ರ್ ಪಾಕೆಟ್ ತಂದ್ಕೊಂಬಿಟ್ಟು ಈ ಥರ ಮನೆಯಲ್ಲೇ ಪನ್ನೀರ್ ಆದಷ್ಟು ಮಾಡ್ಕೊಳ್ಳಿ. ಹೊರಗಡೆಗಿಂತ ಕಾಸ್ಟಲ್ಲೂ ಬೆಸ್ಟು, ಹೆಲ್ತಲ್ಲೂ ಬೆಸ್ಟ್. ಯಾಕಂದರೆ ನಾವು ಹೊರಗಡೆ 100 ರೂಪೀಸ್ ಕೊಟ್ಟರೆ ಒಂದು 100 ಗ್ರಾಮ್ಸ್ ಏನೋ ಸಿಗುತ್ತೆ. ಅದೇ 100 ರೂಪೀಸ್ಗೆ ನಾವು 25 ರೂಪೀಸ್ ಕೊಟ್ಟು ಒಂದು 1/2 ಲೀಟ್ರ್ ಹಾಲು ತೊಗೊಬಂದು ಮಾಡಿಕೊಂಡ್ರೆ ಆರಾಮಾಗಿ 3 ಆಗುತ್ತೆ ಪನ್ನೀರು. ಆರಾಮಾಗಿ ತಂದು ಮಾಡ್ಕೋಬೋದು. ಈಗ ಚಪಾತಿನೂ ಸಹ ಸುಟ್ಕೊಂಡಿದ್ದೀನಿ. ಚಪಾತಿ ಮತ್ತು ಪನ್ನೀರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಪನ್ನೀರ್ ಮಸಾಲ ಅಂತೂ ತುಂಬಾ ಟೇಸ್ಟಿಯಾಗಿದೆ, ಯಾಕಂದರೆ ಇದು ಸಿಂಪಲ್ ಪ್ರಾಸೆಸ್ಸು, ಸಿಂಪಲ್ಲಾಗಿ ಆಗಿಬಿಡುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನೀವೇನಾದ್ರು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿದ್ರೆ
ಮತ್ತು ನೀವು ರೆಗ್ಯುಲರಾಗಿ ಮನೆಗೆ ಇದೇ ಥರನೇ ಮಾಡ್ಕೊತೀರ. ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಊಟ ಎಲ್ಲ ಆದಮೇಲೆ ನಾನು ಆಯಿಲ್ ಬಾಟ್ಲ್ ಬೇರೆ ಖಾಲಿಯಾಗಿತ್ತು, ಆಯಿಲ್ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊತಿದ್ದೀನಿ. ನಾನು ಯಾವಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ, ಯಾಕಂದರೆ ಅದರಲ್ಲಿ ಜಿಡ್ಡು ಜಾಸ್ತಿ ಇರುತ್ತಲ್ಲ. ಯಾವಾಗಿನ ಬಾಟಲ್ಸು ಖಾಲಿ ಆದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗೂ ಇರ್ತವೆ, ನಾವು ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಗೆ ಸರ್ಪಿನ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಡ್ತೀನಿ ಅದನ್ನು. ಹಾಗೆ ಸರ್ಪಿನ ಪೌಡರ್ ಇಲ್ಲ ಅಂತಂದರೆ ನಿಮ್ಮ ಮನೆಗೆ ಏನಾದ್ರು ವಿಮ್ ಜೆಲ್ ಇತ್ತಂದರೆ ವಿಮ್ ಜೆಲ್ ಯೂಸ್ ಮಾಡಿ. ನಾನು ವಿಮ್ ಜೆಲ್ ಯೂಸ್ ಮಾಡಲ್ಲ, ಅದಕ್ಕೆ ಸರ್ಪಿನ ಪೌಡರ್ ಹಾಕ್ತೀನಿ. ಸರ್ಪಿನ ಪೌಡರ್ ಹಾಕೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ, ತುಂಬ ನೀಟಾಗೂ ಕ್ಲೀನ್ ಆಗಿಬಿಡುತ್ತೆ. ಆದಮೇಲೆ ಸ್ವಲ್ಪ ಎಲ್ಲ ಶೇಕ್ ಮಾಡಿ ಒಳಗಡೆ ಎಲ್ಲ ಇದು ಮಾಡಿದ್ದಾದಮೇಲೆ ಅದು ಮೇಲ್ಗಡೆ ಎಲ್ಲ ಸ್ಕ್ರಬ್ಬರಿಂದ ಉಜ್ಜಿಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಎಷ್ಟು ಕ್ಲೀನ್ ಆಗುತ್ತೆ ಅಂತಂದರೆ ಅದು ಹೊಸ ಬಾಟಲ್ ಥರ ಅನಿಸುತ್ತೆ, ಅಷ್ಟು ಕ್ಲೀನಾಗಿ ಹೋಗಿಬಿಡುತ್ತೆ. ಆಮೇಲೆ ಬಿಸಿನೀರಿಂದ 1-2 ಸಲ ವಾಶ್ ಮಾಡಿದ್ದಾದಮೇಲೆ ಇದನ್ನ ನಾರ್ಮಲ್ ವಾಟರಿಂದನೇ ಕೋಲ್ಡ್ ವಾಟರಿಂದ ವಾಶ್ ಮಾಡ್ಕೊಂಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗೆಲ್ಲ ವಾಶ್ ಮಾಡಿ ಇಕ್ಬಿಡ್ತೀನಿ, ಆಮೇಲೆ ನೈಟ್ ಎಲ್ಲ ಡ್ರೈ ಆಗಿಬಿಡುತ್ತೆ ಬಾಟಲು. ಮತ್ತು ಬೆಳಿಗ್ಗೆ ಅದನ್ನು ಆಯಿಲ್ನ ಫಿಲ್ ಮಾಡ್ಕೊತೀನಿ, ಯಾಕಂದರೆ ಅದು ಫುಲ್ ಡ್ರೈ ಆಗೋಕ್ಕೆ ನೈಟೆಲ್ಲ ಬಿಟ್ಬಿಡ್ತೀನಿ. ಹಾಗೆ ಒಂದು ಕ್ಲಾತ್ ಮೇಲೆ ಹಾಕ್ಬಿಟ್ಬಿಟ್ರೆ ನೀಟಾಗಿ ಡ್ರೈ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಫಿಲ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಯಾವಾಗಿಂದು ಕ್ಲೀನಿಂಗ್ ಅವಾಗೇ ಮಾಡ್ಕೊಂಬಿಟ್ರೆ ನಮಗೆ ಸ್ವಲ್ಪ ಕಿಚನ್ನು ಕ್ಲೀನಾಗಿರುತ್ತೆ. ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಗ್ಲಾಸ್ ಬಾಟಲ್ಸ್ ಅಂತೂ ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ನಾವು ಪ್ಲಾಸ್ಟಿಕ್ ಬಾಟಲ್ ಹ್ಯಾಂಡಲ್ ಮಾಡ್ದಂಗೆ ಮಾಡಿದ್ರೆ ಅದಂತೂ ಒಡೆದೋಗ್ಬಿಡುತ್ತೆ ಬೇಗ. ಆದರೆ ನಾವು ಮೇಂಟೈನ್ ಮಾಡ್ಬೇಕಾದ್ರೆ ಅದೇ ಥರ ಮೇಂಟೈನ್ ಮಾಡಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರೆ ಆರಾಮಾಗಿರ್ತವೆ. ಬಟ್ ನೋಡೋಕ್ಕೆ ಗ್ಲಾಸ್ ಬಾಟಲ್ಸೇ ಚೆನ್ನಾಗಿರ್ತವೆ ಪ್ಲಾಸ್ಟಿಕ್ ಬಾಟಲ್ಸ್ಗಿಂತ. ಈಗ ಸಹ ಇವು ಕ್ಲೀನ್ ಆಯಿತು, ಇವನ್ನೆಲ್ಲ ಎತ್ತಿಕೊಂಡ್ಬಿಟ್ಟು ಹಾಗೆ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಇವತ್ತು ಗೋಧಿ ಹಿಟ್ಟು ಬೇರೆ ಖಾಲಿಯಾಗಿತ್ತು, ಆ ಬಾಕ್ಸ್ನ ಸಹ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಕ್ಕೆ ಇಟ್ಬಿಟ್ಟಿದ್ದೆ. ಈಗ ಅದನ್ನು ಸಹ ತಂದು ಗೋಧಿ ಹಿಟ್ಟನ್ನೆಲ್ಲ ರೀಫಿಲ್ ಮಾಡ್ಕೊಂಡಿದ್ದೆ. ಯಾವಾಗಿನ ಕಂಟೈನ್ಸು ಖಾಲಿ ಆದ ತಕ್ಷಣ ಅದನ್ನೇ ಕ್ಲೀನ್ ಮಾಡಿಕೊಂಡು ಮತ್ತು ರೀಫಿಲ್ ಮಾಡ್ಕೊಂಡ್ರೆ ತುಂಬ ಕ್ಲೀನಾಗೂ ಇರುತ್ತೆ ಬಾಟಲ್ಸು. ನಾನು ರೆಗ್ಯುಲರಾಗಿ ಅದೇ ಥರ ಮಾಡ್ತೀನಿ. ಆಮೇಲೆ ಇದೆಲ್ಲ ಆದಮೇಲೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಎತ್ತಿಕ್ಬಿಟ್ಟು ಹಾಗೆ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನಾನು ಯಾವಾಗಿನ ಕಿಚನ್ನು ಆವಾಗೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ 3 ಟೈಮು ಅವಾಗೇ ಸಾಮಾನೆಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ಒರೆಸ್ಕೊಂಡು ಬಿಟ್ಬಿಟ್ರೆ ನೋಡೋಕ್ಕೂ ನೀಟಾಗಿರುತ್ತೆ. ಸೊ ನಾವು ಕಿಚನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಮನೆಯೂ ನೀಟಾಗಿ ಮೇಂಟೈನ್ ಮಾಡ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕಿಚನ್ನ ನೀಟಾಗಿ ಇಟ್ಕೊಂಡ್ರೆ ನಮಗೂ ಏನಾದ್ರು ಅಲ್ಲಿ ಕೆಲಸ ಮಾಡೋಕ್ಕೂ ಪೀಸ್ಫುಲ್ಲಾಗಿರುತ್ತೆ. ಸೊ ನಮಗೂ ಇಂಟ್ರೆಸ್ಟ್ ಬರುತ್ತೆ, ಎಷ್ಟು ಕ್ಲೀನಾಗಿದೆಯಲ್ಲ ನಾವು ನೆಕ್ಸ್ಟ್ ಏನಾದ್ರು ಕೆಲಸ ಮಾಡ್ಕೋಬೇಕು, ಇಲ್ಲೇ ಇರಬೇಕು ಅಂತ. ನನಗಂತೂ ಆ ಥರ ಇಷ್ಟ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಹೇಗಿತ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ.